ಹಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಸ್. ಸೊ ನಿಮ್ಮ ಡಿ ಸಿ ಟಿ ಕುರಿತಾದಂತೆ ಇಂಪಾರ್ಟೆಂಟ್ ಅಪ್ಡೇಟನ್ನು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಈಗಷ್ಟೇ ಎಲ್ಲ ಡಿ ಸಿ ಟಿ ವಿದ್ಯಾರ್ಥಿಗಳು ನಿಮ್ಮ ಎಕ್ಸಾಮ್ ಮುಗಿಸಿ ಚಿಲ್ ಮಾಡ್ತಿರ್ತೀರಾ. ಸ್ಪೆಷಲಿ ಇವತ್ತಂತೂ ನಿಮ್ಮ ಆರ್ ಸಿ ಬಿ ಮ್ಯಾಚ್ ಇದೆ. ಸೊ ಐ ಪಿ ಎಲ್ ಇರೋದ್ರಿಂದ ಎಲ್ಲರೂ ಸಹ ಆರ್ ಸಿ ಬಿ ಮ್ಯಾಚ್ ಕಡೆ ಗಮನ ಕೊಟ್ಟಿರ್ತೀರಾ. ಎವ್ರಿ ಒನ್ ಆರ್ ಬ್ಯುಸಿ, ಎವ್ರಿ ಒನ್ ಆರ್ ಈಗರ್ಲಿ ವೈಟಿಂಗ್ ಆರ್ ಸಿ ಬಿ ಗೆಲ್ಲುತ್ತಾ ಇಲ್ವಾ, ಏನಾಗುತ್ತೆ ಅನ್ನೋ ಒಂದು ಟೆನ್ಷನ್ನು ಸಹ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲೇ ನಿಮ್ಮ ಡಿ ಸಿ ಇ ಟಿ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ನನ್ನು ಬಿಟ್ಟಿದ್ದಾರೆ. ಸೊ ಇದನ್ನು ಸಹ ನೀವು ಕಡೆಗಣಿಸೋ ಹಾಗಿಲ್ಲ, ಯಾಕಂದರೆ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಯುವರ್ ಲೈಫ್. ಸೊ ಏನಪ್ಪ ಅಪ್ಡೇಟ್ ಅಂದರೆ, ವೆರಿಫಿಕೇಷನ್ಸ್ ಡಿ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಸ್ಕೆಡ್ಯೂಲ್ನ ಲಿಂಕ್ ಬಿಟ್ಟಿದ್ದಾರೆ, ವೆರಿಫಿಕೇಷನ್ ಸೆಂಟರ್ಸ್ ಲಿಸ್ಟನ್ನು ಬಿಟ್ಟಿದ್ದಾರೆ, ಜೊತೆಗೆ ಒ ಎಮ್ ಆರ್ ಶೀಟ್ ವ್ಯೂ ಅನ್ನು ಮಾಡೋದಕ್ಕೆ ಸಹ ಲಿಂಕನ್ನು ಅಪ್ಡೇಟ್ ಮಾಡಿದ್ದಾರೆ. ಸೊ ಈ ಮೂರು ಅಪ್ಡೇಟ್ಸ್ ಬಗ್ಗೆ ಫ್ರಮ್ ಸ್ಕ್ರ್ಯಾಚಿಂದ ಟಿಲ್ ಎಂಡಿಂಗ್ವರೆಗೂ ನಾವು ಪಿನ್ ಟು ಪಿನ್ ತಿಳಿಸ್ಕೊಡ್ತೀವಿ ಈ ಒಂದು ವಿಡಿಯೋ ಮುಖಾಂತರ. ಸೊ ಹಾಗಾಗಿ ಯಾರೆಲ್ಲ ಡಿ ಸಿ ಇ ಟಿ ವಿದ್ಯಾರ್ಥಿಗಳು ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ದೀರೋ, ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಇದೇ ರೀತಿ ಡಿ ಸಿ ಟಿ ಅಪ್ಡೇಟ್ಗಳು ಮುಂದೆ ಬರ್ತಾ ಹೋಗುತ್ತೆ. ಸೊ ಲೆಟ್ಸ್ ಬಿಗಿನ್. ಫಸ್ಟ್, ವೆರಿಫಿಕೇಷನ್ ಸ್ಕೆಡ್ಯೂಲ್. ಸೊ ಈ ಒಂದು ವೆರಿಫಿಕೇಷನ್ ಸ್ಕೆಡ್ಯೂಲ್ ಬಗ್ಗೆನೂ ಮಾತಾಡೋಣ, ಹಾಗೆ ವೆರಿಫಿಕೇಷನ್ ಸೆಂಟರ್ ಲಿಸ್ಟನ್ನು ಸಹ ಮಾತಾಡೋಣ, ಜೊತೆಗೆ ಎಕ್ಸಾಮ್ ಸೆಂಟರ್ಸ್ ವೈಸ್ ಒ ಎಮ್ ಆರ್ ಶೀಟ್ ವ್ಯೂ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ದ ಫಸ್ಟ್ ಟೈಮ್ ಎಕ್ಸಾಮ್ ಸೆಂಟರ್ ಒ ಎಮ್ ಆರ್ ಶೀಟ್ ವ್ಯೂ ಮಾಡೋದಕ್ಕೆ ಹಾಕ್ತಿರೋದು, ಸೊ ಎನೇಬಲ್ ಮಾಡಿರೋದು. ಸೊ ಯು ಕ್ಯಾನ್ ಸಿ ದಿಸ್ ಬ್ಯಾಂಗ್ಳೂರ್. ಸೊ ಟಿಲ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟಲ್ಲಿ ಏನು ನಡೆದಿದೆಯೋ ಅದನ್ನು ಮಾತ್ರ ಎನೇಬಲ್ ಮಾಡಿದ್ದಾರೆ. ಸೊ ಯಾರೆಲ್ಲ ಬೆಂಗಳೂರಲ್ಲಿ ಎಕ್ಸಾಮ್ ಬರೆದಿದ್ದೀರೋ, ಸೊ ಅವರು ಸ್ಪೆಷಲಿ ಯಾರೆಲ್ಲ ಈ ಒಂದು ಪರ್ಟಿಕ್ಯುಲರ್ ಕಾಲೇಜಸಲ್ಲಿ ಎಕ್ಸಾಮ್ ಬರೆದಿದ್ದೀರೋ, ಸೊ ಅವರು ನಿಮ್ಮ ಒ ಎಮ್ ಆರ್ ಶೀಟ್ಗಳನ್ನ ವ್ಯೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸಿ ದ ಸೆಂಟರ್ ಕೋಡ್ ಇಸ್ 101, ದಟ್ ಇಸ್ ಗೌರ್ಮೆಂಟ್ ಗರ್ಲ್ಸ್ ಪಿ ಯು ಕಾಲೇಜ್. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್ ಒ ಎಮ್ ಆರ್ ಶೀಟ್ ಓಪನ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಒ ಎಮ್ ಆರ್ ಶೀಟ್ ನೀವು ಏನು ಆನ್ಸರ್ ಬರೆದಿದ್ದೀರಾ, ಸೊ ಅದು ಇದೇ ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಗೋ ಬ್ಯಾಕ್ ಆ್ಯಂಡ್ ವೆರಿಫೈ. ಸೊ ಜೊತೆಗೆ ನಿಮ್ಮ ಹತ್ರನೂ ಒಂದು ಕಾಪಿ ಇರುತ್ತೆ. ಸೊ ಇದನ್ನು ಮ್ಯಾಚ್ ಮಾಡಿ ಸಹ ವೆರಿಫೈ ಮಾಡ್ಕೊಬೋದು. ದ ನೆಕ್ಸ್ಟ್ ಇಸ್ you can see this document verification center list. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ ಲಿಸ್ಟ್ ಅಂತ ಬಂದಾಗ, ಸೊ ಪ್ರತಿಯೊಂದು ಸೆಂಟರ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಯಾವ ಪ್ಲೇಸಲ್ಲಿ, ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಸೊ ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ಸೊ ಚಿಕ್ಕಮಂಗ್ಳೂರು, ಬೀದರ್, ಚಿತ್ರದುರ್ಗ, ದಾವಣಗೆರೆ. ಸೊ ರೆಸ್ಪೆಕ್ಟೆಡ್ ಕಾಲೇಜಸ್ ನೇಮನ್ನು ಸಹ ಕೊಟ್ಟಿದ್ದಾರೆ. ದಟ್ ಈಸ್ ಡಿಪ್ಲೊಮೊ ಕಾಲೇಜ್ ಆಗಿರ್ಬೋದು, ಗೌರ್ಮೆಂಟ್ ಏಡೆಡ್ ಕಾಲೇಜಸ್ ಆಗಿರ್ಬೋದು. ಸೊ ನಿಮಗೆ ಯಾವ ಕಾಲೇಜಸ್ ಹತ್ರನೋ, ಸೊ ಯು ಕ್ಯಾನ್ ಗೋ ಆನ್ ವೆರಿಫಿಕೇಷನ್ಸ್ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಲಿಸ್ಟ್. ಮೇಯ್ನ್ ಆಗಿ ವೆರಿಫಿಕೇಷನ್ ಸ್ಕೆಡ್ಯೂಲ್ ಯಾವಾಗ, ಸೊ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಡಿ ಸಿ ಟಿ 2025 ಎಕ್ಸಾಮಿನೇಷನ್ಸ್ ಬರೆದಿದ್ದೀರೋ, ಸೊ ನೀವು ಒಂದು ಸಲ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡ್ಕೊಳ್ಳೋದಕ್ಕೂ ಮುಂಚೆ ಯಾವೆಲ್ಲ ಡಾಕ್ಯುಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಳ್ಳಿ. ಬಿಕಾಸ್ ಸ್ಟಾರ್ಟಿಂಗಲ್ಲೂ ಸಹ ನಾವು ಹೇಳಿದ್ವಿ ಯಾವೆಲ್ಲ ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಇದೆ. ಸೊ ಈ ಡಾಕ್ಯುಮೆಂಟ್ಸ್ನ ನೀವು ಒನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಕರೆದಾಗ ತೊಗೊಂಡೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಕೀಪ್ ಇಟ್ ರೆಡಿ ಅಂತಲೂ ಸ್ಟಾರ್ಟಿಂಗಿಂದನೂ ಹೇಳ್ಕೊಂಬಂದಿದ್ದೀವಿ. ಸೊ ನಾವ್ ಇಸ್ ದ ಟೈಮ್ ಟು ಗೆಟ್ ಯೋರ್ ಡಾಕ್ಯುಮೆಂಟ್ ವೆರಿಫೈಡ್. ಸೊ ಯು ಕ್ಯಾನ್ ಸಿ ದಿಸ್ 2ನೇ ವರ್ಷದ 3ನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಾತಿಗೆ ಹಾಗೂ 1ನೇ ವರ್ಷದ ಆರ್ಕಿಟೆಕ್ಟ್ ಕೋರ್ಸಿಗೆ ಅರ್ಹತೆಯ ಪಡೆಯುವುದಕ್ಕಾಗಿ ದಾಖಲಾತಿ ಪರಿಶೀಲನೆಯನ್ನು ದಿನಾಂಕ 10/6/2025ರಿಂದ 13/6/2025ರವರೆಗೆ ರಾಜ್ಯದಲ್ಲಿನ ಆಯ್ದ ಸರ್ಕಾರಿ ಮತ್ತು ಅನುದಾನಿತ, ದಟ್ ಇಸ್ ಸೆಲೆಕ್ಟೆಡ್ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಡಿಪ್ಲೊಮೊ ಪಾಲಿಟೆಕ್ನಿಕ್ ಕಾಲೇಜಸ್, ಡಿಪ್ಲೊಮೊ ಪಾಲಿಟೆಕ್ನಿಕ್ಗಳಲ್ಲಿ ನಡೆಸಲಾಗುವುದು. ಸೊ ರಿಮೆಂಬರ್ ದ ಡೇಟ್ಸ್, ದಟ್ ಈಸ್ 10th of June 2025 ಇಂದ 13th of June 2025 ವರೆಗೂ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡ್ತಾರೆ. ಸೊ ಇವಾಗ ಆಲ್ರೆಡಿ 3rd of June, ಸೊ ಆಲ್ಮೋಸ್ಟ್ 7 days ಇದೆ. ಸೊ 7 daysಲ್ಲಿ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗಿದೆ, ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಹಾಕಿದ್ರಿ, ಯಾವೆಲ್ಲ ಕ್ಯಾಟಗರಿಗೆ ನೀವು ಹಾಕಿದ್ರಿ, ಹಂಗಿನ ಯಾವುದೆಲ್ಲ ರಿಸರ್ವೇಷನ್ಸ್ಗೆ ನೀವು ಕ್ಲೈಮ್ ಮಾಡಿದ್ವಿ, ಸೊ ಅಷ್ಟು ರಿಸರ್ವೇಷನ್ಸ್ ಡಾಕ್ಯುಮೆಂಟ್ಸ್ಗಳು ನೀವು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಸೊ ನಾನು ಈ ಒಂದು ವಿಡಿಯೋದಲ್ಲೂ ಸಹ ಹೇಳ್ತೀನಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು. ಸೊ ದ ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿಲ್ ಜಂಪ್ ಆನ್ ಟು ದ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್. So which other document is very very important? You can see this. The first and foremost thing is DCET 2025 ಭರ್ತಿ ಮಾಡಿದ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ, ದಟ್ ಇಸ್ DCT ಅಪ್ಲಿಕೇಶನ್ಸ್. ಸೊ ಲಾಸ್ಟ್ ಫೈನಲ್ ಅಪ್ಲಿಕೇಶನ್ಸ್ ನಿಮ್ಗೆ ಏನು ಬೇಕು, ಸೊ ಫೈನಲ್ ಅಪ್ಲಿಕೇಶನ್ಸ್ನ ಕಾಪಿ ತೊಗೊಳ್ಳಿ. ಆ್ಯಂಡ್ ದೆನ್ ಡಿಪ್ಲೊಮೊ ಅಡ್ಮಿಟ್ ಕಾರ್ಡ್ನ ಕಾಪಿ ತೊಗೊಬೇಕಾಗುತ್ತೆ. ದ್ಯಾನ್ ಯುವರ್ SSLC ಮಾರ್ಕ್ಸ್ ಕಾರ್ಡ್
ಆ್ಯಂಡ್ ದೆನ್ ಡಿಪ್ಲೊಮೊ ಎಲ್ಲ ಸೆಮಿಸ್ಟರ್ಸ್ ಮಾರ್ಕ್ಸ್ ಕಾರ್ಡು. ಸೊ ಯಾರೆಲ್ಲ 5th and 6th ಸೆಮಿಸ್ಟರ್ದ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರೋ, ಸೊ ಅವರು ನಿಮ್ಮ ರೆಸ್ಪೆಕ್ಟಿವ್ ಕಾಲೇಜಲ್ಲಿ ಒಂದು ಫಾರ್ಮನ್ನು ತೊಗೊಂಡು ಅದಕ್ಕೆ ನಿಮ್ಮ ಪ್ರಿನ್ಸಿಪಲಿಂದ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕಿಸ್ಕೊಂಡು ಬರಬೇಕಾಗುತ್ತೆ. ಆ್ಯಂಡ್ ದೆನ್ 7 years ಆಫ್ ಸ್ಟಡಿ ಸರ್ಟಿಫಿಕೇಟ್, ಯು ಕ್ಯಾನ್ ಸಿ 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ. ಸೊ 1ರಿಂದ ಡಿಪ್ಲೊಮೊ ಅಂತಿಮ ವರ್ಷದವರೆಗೆ ಒಟ್ಟು 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ, ಸಂಬಂಧಪಟ್ಟ ಕ್ಷೇತ್ರಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು ಮೇಲ್ರುಜು ಸಹಿ ಹೊಂದಿರುವ SSLC ಅಥವಾ ಡಿಪ್ಲೊಮೊ ಒಳಗೊಂಡಂತೆ. ಸೊ ಯು ಕ್ಯಾನ್ ಆಲ್ಸೋ ಯಾರೆಲ್ಲ ಸ್ಟಡಿ ಸರ್ಟಿಫಿಕೇಟ್ ತೊಗೊತಾರೋ, ಸೊ ನಿಮ್ಮ BO ಕೈಲಿ ನೀವು ಸೀಲನ್ನು ಹಾಕಿಸ್ಕೊಂಡು ಸೈನನ್ನು ಹಾಕಿಸ್ಕೊಂಡು ಬರಬೇಕಾಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 7 years ಆಫ್ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ. ದ ನೆಕ್ಸ್ಟ್ ಇಸ್ ಮುಂದಿನ ದಾಖಲಾತಿಗಳನ್ನು ಅನ್ವಯವಾಗುವಂತಿದ್ದ ಪಕ್ಷದಲ್ಲಿ ಮಾತ್ರ ಸಲ್ಲಿಸಬೇಕು. ಸೊ ಯಾವೆಲ್ಲ ಡಾಕ್ಯುಮೆಂಟ್ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಿರ್ತೀರಾ ಅಥವಾ ಸ್ಪೆಷಲ್ ಕ್ಯಾಟಗರಿ ಕೋಟನ್ನು ಕ್ಲೈಮ್ ಮಾಡಿರ್ತೀರಾ, ಸೊ ಹಾಗಿದ್ರೆ ಮಾತ್ರ ನೀವು ಈ ಒಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ದಟ್ ಈಸ್ ನಿಮ್ಮ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ. ಯಾರೆಲ್ಲ ಕನ್ನಡ ಸರ್ಟಿಫಿಕೇಟ್ಸ್ ಕನ್ನಡ ಮೀಡಿಯಮಲ್ಲಿ ಓದಿರೋ ಕೋಟನ ಕ್ಲೈಮ್ ಮಾಡಿದ್ದೀರೋ, ಸೊ ಅಂಥವರು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೂರಲ್ ಸ್ಟೂಡೆಂಟ್ಸ್, ಯಾರೆಲ್ಲ ರೂರಲಲ್ಲಿ ಓದಿದ್ದೀನಿ ಅಂತ ಕ್ಲೈಮ್ ಮಾಡಿದ್ದೀರೋ, ಸೊ ರೂರಲ್ ಸರ್ಟಿಫಿಕೇಟ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ. ಸೊ ಯಾರೆಲ್ಲ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿದ್ದೀರಾ, ಮೋಸ್ಟ್ ಪ್ರಾಬಬ್ಲಿ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಸ್ ಕ್ವೈಟ್ ಕಾಮನ್. ಸೊ ಹಾಗಾಗಿ ಎಲ್ಲರೂ ಸಹ ತೊಗೊಂಡು ಹೋಗೋದು ಉತ್ತಮ. ದ ನೆಕ್ಸ್ಟ್ ಇಸ್ ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ಕ್ಲೈಮ್ ಮಾಡಿದ್ದೀರೋ, ಸೊ ಅವರು ಆ್ಯಂಡ್ ದೆನ್ ತಂದೆ ತಾಯಿ ಪೋಷಕರು ವಾಸಸ್ಥಳ ವ್ಯಾಸಂಗ ಉದ್ಯೋಗ ಆಧಾರದ ಮೇಲೆ ಸರ್ಕಾರಿ ಸೀಟುಗಳಿಗೆ, ಸೊ ಯಾರೆಲ್ಲ ನೀವು ಕರ್ನಾಟಕದಲ್ಲಿ ಓದಿಲ್ಲ, ಸೊ ನಮ್ಮ ಪೇರೆಂಟ್ಸು ಕರ್ನಾಟಕದಲ್ಲಿ ಇದ್ದು ಅವ್ರ ಮುಖಾಂತರ ನೀವು ಅಪ್ಲಿಕೇಶನ್ಸ್ ಹಾಕಿದರೆ, ಸೊ ಅಂಥ ಸ್ಟೂಡೆಂಟ್ಸು ಸಹ ಈ ರೆಸ್ಪೆಕ್ಟಿವ್ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕಾಗುತ್ತೆ. ಹೊರನಾಡು ಮತ್ತು ಗಡಿನಾಡು ಕೋಟದ ಅಡಿಯಲ್ಲಿ ಅರ್ಹತೆಯನ್ನು ಕೋರುವಂತಹ ಅಭ್ಯರ್ಥಿಗಳು ತಮ್ಮ ಮಾತೃಭಾಷೆ ಬಗ್ಗೆ ಯುಕ್ತವಾಗಿ ಘೋಷಿಸಿರುವ ಅಫಿಡವಿಟ್, ಸೊ ಈ ಒಂದು ಸ್ಪೆಷಲ್ ಯಾರೆಲ್ಲ ಹೊರನಾಡು ಗಡಿನಾಡು ಸ್ಟೂಡೆಂಟ್ಸ್ ಬರ್ತಾರೋ, ಸೊ ಅವರು ನಿಮ್ಮ ರೆಸ್ಪೆಕ್ಟಿವ್ ಡಾಕ್ಯುಮೆಂಟ್ಸ್ ಜೊತೆ ಅಫಿಡವಿಟ್ನು ಮಾಡಿಸ್ಕೊಂಡು ತೊಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ದೆನ್ ಮಾನ್ಯತೆ ಇರುವ ನಾಟ ಪರೀಕ್ಷೆಯ ಅಂಕಪಟ್ಟಿ. ಸೊ ಯಾರೆಲ್ಲ ಆರ್ಕಿಟೆಕ್ಚರ್ನ ಸೆಲೆಕ್ಟ್ ಮಾಡಿದಿರೋ, ಸೊ ಅವರು ನಾಟದಿಂದ ನಿಮಗೆ ಬಂದಿರತಕ್ಕಂಥ ರೆಸ್ಪೆಕ್ಟಿವ್ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಇದರ ಜೊತೆಗೆ ಯಾರೆಲ್ಲ NCC NSS ಸ್ಪೋರ್ಟ್ಸ್ ಕೋಟಾ ಕ್ಲೈಮ್ ಮಾಡಿದಿರೋ ಅಥವಾ ಡಿಫೆನ್ಸ್ ಡಿಫೆನ್ಸ್, ಸೊ ಇದನ್ನು ಸಹ ನೀವು ರೆಸ್ಪೆಕ್ಟಿವ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಸೊ ನಿಮ್ಮ NCC ಅಂದರೆ NCCC ಸರ್ಟಿಫಿಕೇಟ್ ಕೊಡ್ತಾರೆ, NSS ಸರ್ಟಿಫಿಕೇಟ್ ಕೊಡ್ತಾರೆ, ಸ್ಪೋರ್ಟ್ಸ್ ಅಂದರೆ ನೀವು ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ನ ಕೊಡ್ತಾರೆ, ಡಿಫೆನ್ಸ್ ಅಂದರೆ ಅವ್ರದ್ದೇ ಆದಂಥ ಒಂದು ಸರ್ಟಿಫಿಕೇಟ್ಸ್ ಇರುತ್ತೆ. ಸೊ ಆ ಸರ್ಟಿಫಿಕೇಟ್ಸ್ನ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ತೊಗೊಂಡೋಗ್ಬೇಕಾಗುತ್ತೆ. ಸೊ ದಿಸ್ ಈಸ್ ಕ್ವೈಟ್ ಕಾಮನ್. ಸೊ ಯಾರೆಲ್ಲ ಸ್ಪೆಷಲ್ ಕ್ಯಾಟಗರಿ, ಯು ಕ್ಯಾನ್ ಸಿ ದಿಸ್, ಸ್ಪೆಷಲಿ ಅಬ್ಸರ್ವ್ ಮಾಡಿ, ಯಾರೆಲ್ಲ NCC NSS ಅಥವಾ ಡಿಫೆನ್ಸ್ನ ಆಯ್ಕೆ ಮಾಡಿದಿರೋ ಅಥವಾ ಸ್ಪೋರ್ಟ್ಸ್ನ ಆಯ್ಕೆ ಮಾಡಿದಿರೋ ಅವ್ರಿಗೆ ಸ್ಪೆಷಲ್ಲಾಗಿ ಡೇಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ವಿಶೇಷ ಪ್ರವರ್ಗದ ಅಭ್ಯರ್ಥಿಗಳು ಅಂದರೆ ಪರಿಶೀಲನೆಗೆ ಹಾಜರಾಗಲು ನಿಗದಿಪಡಿಸಿರುವ ದಿನಾಂಕಗಳು: ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸೈನಿಕರು, ಮಾಜಿ ಸೈನಿಕರು, CFPF ಮಾಜಿ CFPF ಅಭ್ಯರ್ಥಿಗಳು. ಸೊ 11 ಜೂನ್ 25ರಂದು ಸೊ ಎಲ್ಲಿ ಮಲ್ಲೇಶ್ವರಂಗೆ ಹೋಗಿ ನೀವು ವೆರಿಫಿಕೇಷನ್ನ ಮಾಡಿಸ್ಕೊಬೇಕಾಗತ್ತೆ. ಸೊ ಯಾರೆಲ್ಲ NCC ಅಭ್ಯರ್ಥಿಗಳಿದ್ದೀರೋ ಅವರು 12th ಜೂನ್ KA ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡಿಸ್ಕೊಬೇಕಾಗುತ್ತೆ. ಆ್ಯಂಡ್ ಕ್ರೀಡೆ ಅಭ್ಯರ್ಥಿಗಳು ದಟ್ ಈಸ್ 13th ಜೂನ್ KAಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಬೇಕಾಗತ್ತೆ. ಸೊ ಯು ಕ್ಯಾನ್ ಸಿ ದಿಸ್. ವಿಶೇಷ ವರ್ಗದ ಪ್ರಮಾಣ ಪತ್ರಗಳು ಮತ್ತು ಇತರೆ ಶೈಕ್ಷಣಿಕ ಪ್ರಮಾಣ ಪತ್ರಗಳೊಂದಿಗೆ KA ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಮೇಲಿನ ದಿನಾಂಕಗಳಂದು ಪರಿಶೀಲನೆಗೆ ಹಾಜರಾಗುವುದು. ಸೊ ಬೆಳಿಗ್ಗೆ 10:30ಯಿಂದ ಸಂಜೆ 4 ಗಂಟೆವರೆಗೂ ಇರ್ತಾರೆ. ಯಾರೆಲ್ಲ ಡಿಫೆನ್ಸ್ ಡಿಫೆನ್ಸ್ ಸ್ಕೌಟ್ಸ್ ಗೈಡ್ಸ್ NCC NSS ಆ್ಯಂಡ್ ಸ್ಪೋರ್ಟ್ಸ್ ಕೋಟಾ ಕ್ಲೈಮ್ ಮಾಡಿದ್ರು, ಸೊ ಅವರು ನೀವು KA ಮಲ್ಲೇಶ್ವರಂಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಬೇಕಾಗುತ್ತೆ. ಸೊ ಒಂದು ಸಲ ಈ ಎಲ್ಲ ಡಾಕ್ಯುಮೆಂಟ್ಸ್ ಆದ ನಂತರ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಒಂದು ಸಲ ಎಲ್ಲ ಡಾಕ್ಯುಮೆಂಟ್ಸ್ನ ಆದ ನಂತರ ಸೊ ಅದನ್ನು 3 ಕಾಪಿ ಆಫ್ ಜೆರಾಕ್ಸ್ ತೊಗೊಂಡು ಅದನ್ನು ಅಟೆಸ್ಟ್ ಸಹ ಮಾಡಿಸ್ಬೇಕು. ಸೊ ಅದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಡೋಂಟ್ ಫಾರ್ಗೆಟ್ ದಿಸ್, ಯು ಕ್ಯಾನ್ ಸಿ ದಿಸ್. ವಿದ್ಯಾರ್ಥಿಗಳು ದಾಖಲೆಗಳ ಪರಿಶೀಲನೆಗೆ ಬರುವ ಸಮಯದಲ್ಲಿ ತಾವು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕೋರಿರುವ ಕ್ಲೇಮ್ಗಳಿಗೆ ಪೂರಕವಾದ ಎಲ್ಲ ಶೈಕ್ಷಣಿಕ ಮೂಲ ದಾಖಲೆಗಳನ್ನು ಮತ್ತು ಒಂದು ಅಟೆಸ್ಟೆಡ್ ಸೆಟ್ ಜೆರಾಕ್ಸ್ ಪತ್ರಿಗಳನ್ನು ಸಲ್ಲಿಸಬೇಕು. ಪರಿಶೀಲನೆಯ ದಿನದಂದು ಯಾವುದೇ ದಾಖಲೆ, ಪ್ರಮಾಣ ಪತ್ರ, ಅಂಕಪಟ್ಟಿಯನ್ನು ಹಾಜರುಪಡಿಸಲು ಯಾರೇ ವಿದ್ಯಾರ್ಥಿ ವಿಫಲನಾದ ಪಕ್ಷದಲ್ಲಿ ಅಂಥ ವಿದ್ಯಾರ್ಥಿಯ ದಾಖಲೆಗಳನ್ನು ಪರಿಶೀಲನೆ ಮಾಡುವುದಿಲ್ಲ. ಸೊ ಮತ್ತು ಅವರ ಅಡ್ಮಿಷನ್ಸ್ನ ಕ್ಯಾನ್ಸಲ್ ಮಾಡ್ತಾರೆ. ಸ್ಪೆಷಲಾಗಿ ಹೇಳಿದ್ದಾರೆ, ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೊ ಹಾಗಾಗಿ
ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀರೋ ಅಷ್ಟು ಡಾಕ್ಯುಮೆಂಟ್ಸ್, ಜೊತೆಗೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಗೆ BO ಸೈನ್ ಆಗಿರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಾದ್ಮೇಲೆ ಜೆರಾಕ್ಸ್ ತೊಗೊಳ್ಳಿ. ಜೆರಾಕ್ಸ್ ತೊಗೊಂಡಾದ್ಮೇಲೆ ಆ ಟೆಸ್ಟ್ನ ಮಾಡಿ. ಸೊ ದಟ್ 3 ಕಾಪಿ ತೊಗೊಳ್ಳೋದು ಬೆಸ್ಟು. ಬಿಕಾಸ್ ನೀವು ಒಂದು ಕಾಪಿ KEAಗೆ ಆ್ಯಂಡ್ ದೆನ್ ಇನ್ನೊಂದು ಕಾಲೇಜ್ಗೆ ಸಬ್ಮಿಟ್ ಮಾಡಾದ್ಮೇಲೆ ಒಂದು ನಿಮ್ಮ ಹತ್ರ ಇರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್. ಸೊ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಕುರಿತಾದಂತೆ ಏನಾದರೂ ಡೌಟ್ಗಳಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಎಲ್ಲರಿಗೂ ಮಾಡೋಕ್ಕಾಗಲಿಲ್ಲ ಅಂದರೂ ಆದಷ್ಟು ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಇಫ್ ಇನ್ ಕೇಸ್ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಅಥವಾ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಹಲವಾರು ಡೌಟ್ಸ್ಗಳಿದ್ರೆ ಸೊ ಆ ಒಂದು ಟಾಪಿಕ್ ಮೇಲೆ ಡೆಫಿನೆಟ್ಲಿ ವಿಡಿಯೋವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಥ್ಯಾಂಕ್ ಯು. ಯಾರೆಲ್ಲ ಮೊದಲನೇ ಸಲ ವ್ಯೂ ಮಾಡ್ತಿದ್ದೀರೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಶೇರ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.